ರೂಪಾಯಿ ಆಗುತ್ತಾ ಟೊಮೊಟೊ ದರ? ಸಿಕ್ಕಾಪಟ್ಟೆ ಏರಿಕೆಯಾಗ್ತಾ ಇದೆ ಟೊಮೊಟೊ ದರ. ಮತ್ತೆ 100 ರೂಪಾಯಿ ಆಗುತ್ತಾ ಟೊಮೊಟೊ ದರ ಅನ್ನುವಂತಹ ಪ್ರಶ್ನೆ. ಸಿಕ್ಕಾಪಟ್ಟೆ ಏರಿಕೆಯಾಗ್ತಾ ಇದೆ ಟೊಮೊಟೊ ಬೆಲೆ. ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದ್ದು ಹೆಚ್ಚಾಗ್ತಾ ಇರುವಂತದ್ದು ಟೊಮೊಟೊ ಬೆಲೆಯ ದರ. ಸದ್ಯ 1 ಕೆಜಿ ಟೊಮೊಟೊ ದರ 62 ರೂಪಾಯಿ ಇದೆ. ಇನ್ನಷ್ಟು ಮಳೆ ಹೆಚ್ಚಾದ್ರೆ ಸೆಂಚುರಿ ಬಾರಿಸುತ್ತೆ ಟೊಮೊಟೊ. ಬಹುತೇಕ ತರಕಾರಿಗಳು ಸೊಪ್ಪಿನ ದರದಲ್ಲಿ ಏರಿಕೆಯ ಸಾಧ್ಯತೆ ಇದೆ. ಕಳೆದ ವಾರ 150 ಇದ್ದ ಬೀನ್ಸ್ ದರ 78 ರೂಪಾಯಿಗೆ ಈಗ ಇಳಿಕೆಯಾಗಿರುವಂತದ್ದು ಗೃಹಿಣಿಯರೇ, ರೈತರೇ ಗಮನಿಸಿ. ಮತ್ತೆ 100 ರೂಪಾಯಿ ಆಗುತ್ತಾ ಟೊಮೊಟೊ ದರ ಅನ್ನುವಂತಹ ಪ್ರಶ್ನೆ ರಾಜ್ಯದಲ್ಲಿ ಇದೀಗ ಸಿಕ್ಕಾಪಟ್ಟೆ ಏರಿಕೆಯಾಗ್ತಾ ಇದೆ ಟೊಮೊಟೊ ದರ. ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇರುವಂತದ್ದು ಹೆಚ್ಚಾಗಿದೆ ಟೊಮೊಟೊ ಬೆಲೆಯ ದರ. ತರಕಾರಿ ಬಲು ದುಬಾರಿಯಾಗಿರುವಂತದ್ದು ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ ಬೀನ್ಸ್ ಕೆಜಿಗೆ 78 ರೂಪಾಯಿ ಇದೆ. ಟೊಮೊಟೊ ಬೆಲೆ 62 ರೂಪಾಯಿ ಇರುವಂತದ್ದು. ಬಿಳಿ ಬದನೆಕಾಯಿ ಕೆಜಿಗೆ 80 ರೂಪಾಯಿ ಇದೆ. ಜೊತೆಗೆ ಗುಂಡು ಬದನೆಕಾಯಿ ಕೆಜಿಗೆ 66 ರೂಪಾಯಿ ಇರುವಂತದ್ದು. ಬಜ್ಜಿ ಮೆಣಸಿನಕಾಯಿ ಕೆಜಿಗೆ 72 ರೂಪಾಯಿ ಇದೆ. ಗೋರಿಕಾಯಿ, ನಾವು ಚೌಳಿಕಾಯಿ ಅಂತ ಕೂಡ ಹೇಳ್ತೀವಿ ಒಂದೊಂದು ಕಡೆಗೆ, ಅದು ಕೂಡ 1 ಕೆಜಿಗೆ 72 ರೂಪಾಯಿ ಇದೆ. ಬೀಟ್ರೂಟ್ ಕೆಜಿಗೆ 50 ರೂಪಾಯಿ ಇದೆ. ಎಲೆಕೋಸು 45 ರೂಪಾಯಿ ಇರುವಂಥದ್ದು. ಸೆಂಚುರಿ ಹತ್ತ ಇರುವಂಥದ್ದು ಎಲ್ಲ ತರಕಾರಿಗಳು. ಎಲೆಕೋಸು 45 ರೂಪಾಯಿ ಇರುವಂಥದ್ದು, ಜೊತೆಗೆ ಹೂಕೋಸು 50 ರೂಪಾಯಿ ಇರುವಂಥದ್ದು. ಮೂಲಂಗಿ ಕೆಜಿಗೆ 48 ರೂಪಾಯಿ ಇರುವಂಥದ್ದು. ಸದ್ಯ ಈಗ ಮತ್ತೆ 100 ರೂಪಾಯಿ ಆಗುತ್ತಾ ಟೊಮೊಟೊ ದರ ಅನ್ನುವಂಥ ಪ್ರಶ್ನೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇದೆ ಟೊಮೊಟೊ ದರ. ರಾಜ್ಯದಲ್ಲಿ ಮಳೆಯಾಗ್ತಾ ಇರುವಂತಹ ಕಾರಣಕ್ಕೆ ಹೆಚ್ಚಾಗ್ತಾ ಇದೆ ಟೊಮೊಟೊ ಬೆಲೆ. ಸದ್ಯಕ್ಕೆ 1 ಕೆಜಿ ಟೊಮೊಟೊ ರೇಟ್ 62 ರೂಪಾಯಿ ಇರುವಂಥದ್ದು. ಇನ್ನಷ್ಟು ಕೂಡ ಮಳೆ ಹೆಚ್ಚಾದ್ರೆ ಸೆಂಚುರಿ ಬಾರಿಸುತ್ತೆ ಅಂತ ಹೇಳಲಾಗ್ತಾ ಇದೆ. 100 ರೂಪಾಯಿ ಆಗುತ್ತೆ ಅಂತ. ನುಗ್ಗೆಕಾಯಿ ಹಾಗೂ ಬೀನ್ಸ್ ಬೆಲೆ ಸ್ವಲ್ಪ ಇಳಿಕೆಯಾಗಿದೆ. ಬಹುತೇಕ ತರಕಾರಿಗಳು ಜೊತೆಗೆ ಸೊಪ್ಪಿನ ದರ ಕೂಡ ಏರಿಕೆಯಾಗಿರುವಂಥದ್ದು. ಕಳೆದ ವಾರ ಗಮನಿಸ್ತಾ ಹೋಗೋದಾದ್ರೆ 150 ರೂಪಾಯಿ ಇದ್ದಂತಹ ಬೀನ್ಸ್ ದರ ಇವತ್ತು 78 ರೂಪಾಯಿಗೆ ಇಳಿಕೆಯಾಗಿದೆ. ತರಕಾರಿ ಕೂಡ ತುಂಬಾನೇ ದುಬಾರಿ ಆಗ್ತಾ ಇರುವಂಥದ್ದು. ದುಬಾರಿ ದುನಿಯಾ ಆಗ್ತಾ ಇದೆ. ಮೊದಲೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ ಅಂತ ಆ ಹೊತ್ತಿನಲ್ಲೇ ಈಗ ತರಕಾರಿ ಕೂಡ ದುಬಾರಿ ಆಗ್ತಾ ಇರುವಂಥದ್ದು. ಜನಸಾಮಾನ್ಯರಿಗೆ ಹೊಡೆತ ಬೀಳ್ತಾ ಇರುವಂಥದ್ದು. ಮತ್ತೆ 100 ರೂಪಾಯಿ ಗಡಿಯನ್ನ ದಾಟುತ್ತಾ 100 ರೂಪಾಯಿ ಆಗುತ್ತಾ ಟೊಮೊಟೊ ದರ ಅನ್ನುವಂತಹ ಪ್ರಶ್ನೆ. ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇದೆಯಂತೆ. ಸದ್ಯ 1 ಕೆಜಿ ಟೊಮೊಟೊ ರೇಟ್ 62 ರೂಪಾಯಿ ಇದೆ. ಇನ್ನು ಹಿಂಗೆ ಮುಂದೆ ಹೋದ್ರೆ ಮಳೆ ಏನಾದರೂ ಹೆಚ್ಚಾದ್ರೆ ರಾಜ್ಯದಲ್ಲಿ 100 ರೂಪಾಯಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ತರಕಾರಿಗಳು ಕೂಡ ಸೊಪ್ಪಿನ ದರ ಏರಿಕೆ ಆಗ್ತಾ ಇದೆ. ಕಳೆದ ವಾರ 150 ರೂಪಾಯಿ ಇದ್ದಂತಹ ಬೀನ್ಸ್ ದರ 78 ರೂಪಾಯಿಗೆ ಈಗ ಇಳಿಕೆಯಾಗಿರುವಂಥದ್ದು. ಬೀನ್ಸ್ 78 ರೂಪಾಯಿ ಇದ್ರೆ ಟೊಮೊಟೊ 1 ಕೆಜಿಗೆ 62 ರೂಪಾಯಿ ಇದೆ. ಬಿಳಿ ಬದನೆಕಾಯಿ 80 ರೂಪಾಯಿ ಇದೆ. ಹೀಗೆ ಒಂದೊಂದಾದ ಮೇಲೆ ಒಂದಂತೆ ಏರಿಕೆ ಆಗ್ತಾ ಹೋದ್ರೆ ಜನಸಾಮಾನ್ಯರಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳುತ್ತೆ. ಮೊದಲೇ ಪೆಟ್ರೋಲ್ ಡೀಸೆಲ್ ರೇಟ್ ಏರಿಕೆ ಆಗಿರುವಂಥದ್ದು, ಈಗ ತರಕಾರಿ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಎಲ್ಲ ತರಕಾರಿಗಳ ದರವನ್ನ ಗಮನಿಸ್ತಾ ಹೋಗೋದಾದ್ರೆ ಎಲ್ಲವೂ ಕೂಡ 100ರ ಗಡಿಯತ್ತಾ ಇದೆ.